ಮಾಡಾಗಿದೆ. ಯಾಕಂತಂದ್ರೆ ಕಳೆದ ಹಲವಾರು ವರ್ಷಗಳಿಂದ ಕಬ್ಬಿಗೆ ಒಂದು ನಿರ್ದಿಷ್ಟವಾದಂತಹ ಬೆಲೆ ಇರಲಾರದೆ ಇವರು ಕೇಂದ್ರ ಸರ್ಕಾರದ FRP ದರವನ್ನೇ ಕೊಡ್ತೀವಿ ಅಂತ ಹೇಳಿ ಒಂದು ಟನ್ ಕಬ್ಬಿಗೆ 2,500ದಿಂದ 3,000 ತನಕ ಕೊಡ್ಲಾಕತ್ತಾರ. ಅಂದ್ರೆ ಒಂದು ಕೆಜಿಗೆ ಕೇವಲ 2ರಿಂದ 2.5 3 ರೂಪಾಯಿ ಕೊಡುವಂತ ಒಂದು ಪ್ರಯತ್ನ ಮಾಡ್ಲಾಕತ್ತಾರ. ಇದರಿಂದ ನಾವು ಹಾಕಿರುವಂತ ಯಾವುದೇ ಖರ್ಚನ್ನು ಕೂಡ ಇವತ್ತಿನ ದಿನ ನಮ್ಮ ರೈತರಿಗೆ ಬರಲಾರ್ದಂತಾಗೈತೆ. 1 ಎಕರೆ ಕಬ್ಬು ನಾವು ಏನಾದ್ರು ಬೆಳೆದಪ್ಪ ಅಂತಂದ್ರೆ ಇವತ್ತಿನ ದರಕ್ಕೆ 1 ಎಕರೆಗೆ ಸುಮಾರು ರೈತರು ನಷ್ಟ ಹೊಂದಿ ಇವತ್ತಿನ ದಿನ ಇಡೀ ದೇಶದಲ್ಲಿ ಪ್ರತಿ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳಕತ್ತಾನೆ. ಇದನ್ನು ಮನಗೊಂಡು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರಗಳಿರ್ಬೋದು ಇನ್ನಷ್ಟು ಮಾನದಂಡಗಳನ್ನು ಬದಲಾವಣೆಗಳು ಮಾಡಿ ಇವತ್ತಿನ ದಿನ ಕಾಸ್ಟ್ ಆಫ್ ಕಲ್ಟಿವೇಶನ್ ತುಂಬಾ ಹೆಚ್ಚಾಗಿರೋದ್ರಿಂದ, ಅಂದ್ರೆ ಇವತ್ತಿನ ದಿನ ಬಿತ್ತನೆ ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಔಷಧಿಗಳಿರ್ಬೋದು, ಅದೇ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ಇರ್ಬೋದು, ಕೂಲಿ ಕಾರ್ಮಿಕರ ಪಗಾರ ಇರ್ಬೋದು, ಅದನ್ನೆಲ್ಲ ಮನಗೊಂಡು ಒಟ್ಟಾರೆಯಾಗಿ ಕಾಸ್ಟ್ ಆಫ್ ಕಲ್ಟಿವೇಶನ್ ಅನುಗುಣವಾಗಿ FRP ಅನ್ನು ನಿರ್ಧಾರ ಮಾಡಬೇಕು. ಆದ್ರೆ ಇವ್ರು ಏನ ಮಾಡ್ಲಕತ್ತಾರ, ಒಟ್ಟಾರೆಯಾಗಿ ರೈತರನ್ನ ದಿಕ್ಕು ದಿವಾಳಿಯನ್ನು ಮಾಡಿ ಒಟ್ಟಾರೆಯಾಗಿ ರೈತರು ಕೃಷಿಯಿಂದ ಹೊರಗುಳಿದು ಒಟ್ಟಾರೆ ನಾವೇನಾದ್ರೂ ದುಡಿಬೇಕು, 10,000 ರೂಪಾಯಿ ವಾಚ್ಮ್ಯಾನ್ ಕೆಲಸ ಮಾಡ್ಬೇಕಂತ ಹೇಳಿ ನಮ್ಮ ಹೊಲ ಮನೆ ಮಾರ್ಕೊಂಡು ಹೋಗ್ಬೇಕಂತ ಒಂದು ವ್ಯವಸ್ಥೆಯನ್ನು ಮಾಡ್ಲಕತ್ತಾರ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸೇರಿದಂತೆ ಇಡೀ ವಿಜಯಪುರ ಜಿಲ್ಲೆ, ಇಡೀ ರಾಜ್ಯದ ಎಲ್ಲ ಕಬ್ಬು ಬೆಳೆಗಾರ ಇರ್ಬೋದು, ರೈತ ಸಂಘಗಳ ಒಕ್ಕೂಟ ಇರ್ಬೋದು, ನಾಡಿನ ಎಲ್ಲ ಪ್ರಗತಿಪರ ಸಂಘಟನೆ ಒಕ್ಕೂಟಗಳಿರ್ಬೋದು, ಆ ನೇತೃತ್ವದಲ್ಲಿ ಇವತ್ತಿನ ದಿನ ಇಡೀ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಚೋನಪ್ಪ ಪೂಜಾರಿ ಅವರು ಕಳೆದ 6 ದಿನಗಳಿಂದ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸದಲ್ಲಿ ಲಕ್ಷಾಂತರ ರೈತ ಬಾಂಧವರೊಂದಿಗೆ ಹೋರಾಟ ಮಾಡಕತ್ತಾರ. ಅಷ್ಟಾದ್ರೂ ಕೂಡ ರಾಜ್ಯ ಸರ್ಕಾರ ಈ ಕಡೆ ಕ್ಯಾರೆ ಅನ್ಲಾಕತ್ತಿಲ್ಲ. ನಮ್ಮ ಬೇಡಿಕೆ 1 ಟನ್ ಕಬ್ಬಿಗೆ 3,500 ರೂಪಾಯಿ ಕೊಟ್ಟಂತೈತಿ. ಈಗಾಗಲೇ ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟಂತಹ ಸಕ್ಕರೆ ಕಾರ್ಖಾನೆ ಮಾಲೀಕರ ಒಪ್ಪಂದದ ಮೇರೆಗೆ ಸುಮಾರು 3,200 ರೂಪಾಯಿ ಒಂದು ಬಂದ್ ನಿಂತರು. ನಮ್ಮ ಬೇಡಿಕೆ 3,500 ಐತೆ. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಈ ರಾಜ್ಯದ 80 ಸಕ್ಕರೆ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ಆಗ್ರಹ ಮಾಡಿ ಈಗಾಗಲೇ 6 ದಿನ ಅಹೋರಾತ್ರಿ ದಂಡಿಯನ್ನ ಅಲ್ಲಿ ಹಮ್ಮಿಕೊಂಡಾರ. ಆ ನಿಟ್ಟಿನೊಳಗೆ ಇವತ್ತಿನ ದಿನ ವಿಜಯಪುರ ಜಿಲ್ಲೆಯಲ್ಲಿ ಇಂದಿನಿಂದ ನಾವು ಕೂಡ ಈ ಒಂದು ಎಲ್ಲ ಕಬ್ಬು ಬೆಳೆಗಾರರ ಉಳಿವಿಗಾಗಿ ಅಳಿವಿಗಾಗಿ ಒಂದು 3,500 ರೂಪಾಯಿ ಬೆಲೆ ಕೊಡಲೇಬೇಕಂತ ಹೇಳಿ ಆಗ್ರಹ ಮಾಡ್ತಾ ವಿಜಯಪುರ ಜಿಲ್ಲೆಯಲ್ಲಿ ನಾವು ಕೂಡ ಇಂದಿನಿಂದ ಈ ಒಂದು ಉಗ್ರವಾದ ಹೋರಾಟಕ್ಕೆ ಕರೆ ಕೊಟ್ಟಿವಿ. ಆದಷ್ಟು ಬೇಗನೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಈ ರಾಜ್ಯದ 80 ಸಕ್ಕರೆ ಕಾರ್ಖಾನೆ ಮಾಲೀಕರು ರೈತ ಪರ ಚಿಂತಕರೇ ಆಗಿದ್ರೆ ಆದಷ್ಟು ಬೇಗನೆ 3,500 ರೂಪಾಯಿ ಅನೌನ್ಸ್ ಮಾಡಿ ನಮಗೇನಾದ ರೈತರಿಗೆ ಉಳಿಸ್ಬೇಕಂತ ಹೇಳಿ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇವೆ. ನಮ್ಮ ಹೆಸರು ಸಂಗಮೇಶ್ವರ, ಕರ್ನಾಟಕ ರಾಜ್ಯ ರೈತರ ಕಡೆಗಣಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ, ರೈತ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು. ಕಬ್ಬಿಗೆ ಬೆಲೆ 3,500 ಕೊಡ್ಲೇಬೇಕು, 3,500 ಕಬ್ಬಿನ ಬೆಲೆ ಕೊಡ್ಲೇಬೇಕು, 3,500 ಕಬ್ಬಿನ ಬೆಲೆ ಕೊಡ್ಲೇಬೇಕು, ಕಬ್ಬಿಗೆ 3,500 ಬೆಲೆ ಕೊಡ್ಲೇಬೇಕು, ಬೇಕೇ ಬೇಕು. ಏನೇ ಬರಲಿ ಕಬ್ಬು ಬೆಳೆಗಾರರ ಒಕ್ಕೂಟಕ್ಕೆ ಕಬ್ಬಿಗೆ ಇವತ್ತು ಗಾಂಧಿ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಮಟ್ಟದ ಪ್ರತಿಭಟನೆ ಮಾಡುವ ಮುಖಾಂತರ ನಮ್ಮ ಬೆಲೆಯನ್ನು ಹಿಡಿಯೋದವರೆಗೂ ಕೂಡ ನಾವು ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಇದಕ್ಕೆ ಮಠಾಧೀಶರು ಕೂಡ ಸಾಥ್ ಕೊಟ್ಟಿದ್ದಾರೆ. ಎಲ್ಲ ಪ್ರಗತಿಪರ, ದಲಿತ ಪರ, ಕನ್ನಡ ಪರ, ವಿದ್ಯಾರ್ಥಿ ಪರ ಎಲ್ಲ ಸಂಘಟನೆದವರು ಕೂಡ ರೈತರ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವತ್ತು ಏನಾಗಿದೆ ದೇಶದಲ್ಲಿ ಅಂತಂದ್ರೆ, ದೇಶದ ಬೆನ್ನೆಲುಬು ರೈತ ಅಂತ ಹೇಳಿ ಬರೀ ಮಾತಿನಲ್ಲಿ ಭಾಷಣದಲ್ಲಿ ಹೇಳ್ತಾರೆ, ಆದ್ರೆ ಇವತ್ತು ಆ ರೈತನ ಬೆನ್ನೆಲುಬನ್ನು ಮುರಿದಿದ್ದಾರೆ. ಇವತ್ತು ಈ ರಾಜ್ಯದ ಜನರಿಗೆ ಇವತ್ತು ರೈತರ ಗೋಳು ಏನು ಅಂತಕ್ಕಂಥದ್ದನ್ನ ಎಲ್ಲ ಮನಗಂಡು ಎಲ್ಲರೂ ಕೂಡಿಕೊಂಡು ಇವತ್ತು ನಾವು 3,500 ರೂಪಾಯಿಯನ್ನ ಬೆಲೆ ಘೋಷಣೆ ಮಾಡಿ ಕಾರ್ಖಾನೆಗಳನ್ನ ಚಾಲೂ ಮಾಡಂತ ಹೇಳಿದ್ದೇವೆ. ಇವತ್ತು 3,500 ಬೆಲೆಯನ್ನ ನಿಗದಿ ಮಾಡದೆ ಕಾರ್ಖಾನೆಗಳನ್ನ ಚಾಲೂ ಮಾಡಕ್ ಬಿಡುವುದಿಲ್ಲ. ಆ ಬಿಡುವವರೆಗೂ ಕೂಡ ನಾವು ಪ್ರತಿಭಟನೆ ಮಾಡುವ ಮುಖಾಂತರ ನಾವು ಈಗ ಸ್ವಲ್ಪ ಸಮಾಧಾನದಿಂದ ಹೊಂಟೈತಿ. ಅಕಸ್ಮಾತ್ತಾಗಿ ಏನಾದರೂ ಬೆಲೆ ಘೋಷಣೆ ಆಗದೆ ಹೋದ್ರೆ ಎಲ್ಲ ಹಿತಚಿಂತಕರು, ಎಲ್ಲ ಸಂಘಟಕರು ಕೂಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ಹೆದ್ದಾರಿಗಳನ್ನು ತಡೆಯುವಂಥ ಪ್ರಸಂಗ ಬರ್ತೈತಿ. ಅದಕ್ಕಾಗಿ ಕೂಡಲೇ ಸರ್ಕಾರ ಮತ್ತು ಫ್ಯಾಕ್ಟರಿ ಮಾಲಕರು, ಜಿಲ್ಲಾಡಳಿತ, ಏನು ಈಗೇನ ಸಕ್ಕರೆ ಮಾಲೀಕರು ಎಲ್ಲರೂ ಸೇರಿಕೊಂಡು ನಮ್ಮ ಕಬ್ಬಿಗೆ ಒಂದು 3,500 ರೂಪಾಯಿ ಕೊಡಬೇಕು. ಕೊಡದೆ ಹೋದರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಮ ಹೆಸರು ಸರ್? ನನ್ನ ಹೆಸರು ರಾಹುಲ್ ಕುಲಕರ್ಣಿ, ಕರ್ನಾಟಕ ರಾಜ್ಯ ರೈತರ ರಾಜ್ಯ ಪ್ರಧಾನ ಕಾರ್ಯದರ್ಶಿ.